ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್ ಸ್ನೇಹಿತರೆ ಈ ದಿನ ನಾನು ಪೇಪರ್ ಟು ನೆನಪಲ್ಲಿ ಇಟ್ಕೊಳ್ಳಿ ಪೇಪರ್ ಟು ಲ್ಯಾಂಗ್ವೇಜ್ ಫಸ್ಟ್ ಅಂದರೆ ಪೇಪರ್ ಟು ಲ್ಯಾಂಗ್ವೇಜ್ ಫಸ್ಟ್ಗೆ ಸಂಬಂಧಿಸಿದಂತಹ ಏನು ಪೇಪರ್ ಇದೆ ಅದರ ಕೀ ಆನ್ಸರ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಈಗ ಮೊಟ್ಟ ಮೊದಲ ಕ್ವಶನ್ ಅನ್ನು ನೋಡೋಣ ಇದು 2024ನ ಕೀ ಆನ್ಸರ್ಸ್ ಇದು ಕೇವಲ ನಿಮ್ಮ ಮನಸ್ತೃಪ್ತಿಗೋಸ್ಕರ ಇಲ್ಲಿ ಮಾಡುವ ಆನ್ಸರ್ಸ್ ಎಲ್ಲ ಆಸ್ ಪರ್ ಮೈ ನಾಲೆಜ್ 100% ಇರುತ್ತೆ ಬಟ್ 1 or 2 ವೇರಿಯೇಷನ್ ಆಗ್ಬೋದು ಆಫ್ಟರ್ ದ ಗೌರ್ಮೆಂಟ್ ಫೈನಲ್ ಕೀ ಆನ್ಸರ್ ಹಾಗೇನಾಗಲ್ಲ ನೋ ಪ್ರಾಬ್ಲಮ್ ಅಟ ನೇಮ್ ದ ಸಿಲ್ಲಿ ಲಿಟ್ಲ್ ಪೆಂಕಿಗೀಸ್ ಆಫ್ ಮೇಜರ್ಸ್ ವೈಫ್ ಮೆನ್ಷನ್ ಇನ್ ದ ಪ್ಯಾಸೇಜ್ ಅಂತ ಇದೆ ಇದ್ರ ಹೆಸರು ಚಿಪ್ಪಿ ಇಡೀ ಪ್ಯಾಸೇಜ್ ಪೂರ ಇರೋದು ಸ್ಟೋರಿ ಇರೋದು ಚಿಪ್ಪಿ ದ ಡಾಗ್ ಏನಿದೆ ಇದ್ರ ಸುತ್ತ ಇದೆ ಆದ್ರೆ ನೇರವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಲಿಟ್ಲ್ ಬಿಟ್ ಟ್ರಿಕ್ಕಿ ಇದೆ ಓಕೆ when the chippy fell down and didn't move the major came to the conclusion ಚಿಪ್ಪಿ ಕೈಯಿಂದ ಕೆಳಗಡೆ ಬೀಳುತ್ತೆ ಅದಕ್ಕೆ ಮೂವ್ ಮಾಡೋದಕ್ಕೂ ಆಗಲ್ಲ ಆಗ ಅದಕ್ಕೆ ರೇಬಿಸ್ ಇದೆ ಅಂತ ಮೇಜರ್ ಡಿಸೈಡ್ ಮಾಡ್ತಾರೆ ಸೊ ಆಪ್ಷನ್ ನಂಬರ್ 1 ಹೂ ಕೇಮ್ ಫಾರ್ವರ್ಡ್ ಫಾರ್ ಅಂಡ್ ಟೇಕ್ ಅವೇ ಚಿಪ್ಪಿನ ಮೇಜರ್ ಕೈಯಿಂದ ತೆಗೆದುಕೊಂಡು ಹೋಗ್ತಾರೆ ಇಂಡಿಯನ್ ಫ್ರೆಂಡ್ ಸ್ವಾಮಿ ಓಕೆ ಹಾಗೇನೆ ಮೇಜರ್ಸ್ ವೈಫ್ ಬಿಕೇಮ್ ಹಿಸ್ಟರಿಕಲ್ ಯಾಕೆಂದ್ರೆ ಚಿಪ್ಪಿ ಫೆಲ್ ಡೌನ್ ಅಂಡ್ ಡಿಡಂಟ್ ಮೂವ್ ಅವಳಿಗೆ ಹಿಸ್ಟೋರಿಕಲ್ ಆಗ್ತಾಳೆ ಸ್ವಲ್ಪ ಸೈಕಿಕ್ ಆಗ್ತಾರೆ ಮೇಜರ್ ವೈಫ್ ಯಾಕೆಂದ್ರೆ ಚಿಪ್ಪಿ ಕಾಂಟ್ ಮೂವ್ ಚಿಪ್ಪೀಸ್ ಪಪ್ಪಿ ವುಡ್ ಸ್ಪೆಂಟ್ ಇನ್ ಸ್ಕಾಟ್ಲ್ಯಾಂಡ್ ಅಂತ ಅಲ್ಲಿ ಮೇಲೆ ಪ್ಯಾರಾಗ್ರಾಫ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ನೋಡಿ ಪಪ್ಪಿ ವುಡ್ ಇನ್ ಸ್ಕಾಟ್ಲ್ಯಾಂಡ್ ಇಟ್ ವಾಸ್ ಬಾರ್ನ್ ಇನ್ ಲಂಡನ್ ಹುಟ್ಟುತ್ತೆ ಸ್ಕಾಟ್ಲ್ಯಾಂಡ್ ಅಲ್ಲಿ ಪಪ್ಪಿ ಹುಡ್ ಕಳೆಯುತ್ತೆ ಹಾಗೇನೆ ಟೋಟಲ್ ನಂಬರ್ ಆಫ್ ಸಿಲಬಲ್ಸ್ ಇಲ್ಲಿ ಆ ನೆಸ್ಟ್ ಆನ್ ಎಸ್ಟ್ ಆನ್ ಆದ್ಮೇಲೆ ಎಸ್ಟ್ ಲೀ ಸೊ 3 ಇದೆ ಯಾರೆಲ್ಲ 3 ಅಂತ ಬರ್ತಿದ್ದೀರಿ ಸರಿಯಾಗಿ ಬರ್ತಿದ್ದೀರಿ ಫ್ರೆಂಡ್ಗೆ ಆಪೋಸಿಟ್ ವರ್ಡ್ ಎನಿಮಿ ಇದಂತ ಈಜಿ ಇದೆ ಕ್ವಶನ್ ಮೋಸ್ಟ್ ಈಜಿ ಕ್ವಶನ್ ಸರ್ಪ್ರೈಸ್ ಅನ್ನೋ ಪದಕ್ಕೆ ಸಿನೋನಿಮ್ ದ ಈವೆಂಟ್ ದಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಇದು ಸರಿಯಾಗಿದೆ ಲಾಫ್ ಅಂಡ್ ಬಿ ಮೆರ್ರಿ ಇದೊಂದು ಪೊಯಮ್ ಇತ್ತು ಓಲ್ಡ್ ಸಿಲೆಬಸ್ ಇದೆ ಅಂತ ಅನ್ಕೊಂಡಿದ್ದೀನಿ 10th ಇತ್ತು ಅನ್ಕೊಂಡಿದ್ದೀನಿ ಲಾಫ್ ಅಂಡ್ ಬಿ ಮೆರ್ರಿ ಒಂದು ಪೊಯಮ್ ಇತ್ತು ಜಾನ್ ಮೇಸ್ಫೀಲ್ಡ್ ಬರೆದಿರುವಂತ ಈ ಪೊಯಮ್ ಇಲ್ಲಿ ದ ಪೊಯೆಟ್ ವಾಂಟ್ಸ್ ಟು ಬೆಟರ್ ವರ್ಲ್ಡ್ ವಿತ್ ಅ ಬ್ಲೋ ವಿಚ್ ಈಸ್ ಇನ್ ದ ಟೀತ್ ಆಫ್ ದ ರಾಂಗ್ ಅಂತ ಪೊಯಮ್ ಅಲ್ಲೇ ಇದೆ ಇನ್ ದ ಟೀತ್ ಆಫ್ ದ ರಾಂಗ್ ಅಂತ ಇಲ್ಲಿ ಓಕೆ ಬಹಳ ಈಜಿ ಇದೆ ಬಿಡಿ ಪೊಯಮ್ ಹಾಗೆ ವೈ ಡಿಡ್ ದ ಗಾಡ್ ಮೇಕ್ ದ ಹೆವನ್ ಅಂಡ್ ಅರ್ತ್ ಫಾರ್ ಜಾಯ್ಗೋಸ್ಕರ ಮಾಡ್ತಾನೆ ವಿ ನೀಡ್ ಆಲ್ಮೋಸ್ಟ್ 6 to 7 years ಇದನ್ನ ಟೀಚ್ ಮಾಡಿರೋದ್ರಿಂದ ಇಟ್ಸ್ ನಾಟ್ ಎ ಟಫ್ ಫಾರ್ ಮಿ ವಿ ನೀಡ್ ಟು ಲಾಫ್ ಅಂಡ್ ಬಿ ಪ್ರೌಡ್ ಬಿಕಾಸ್ ವಿ ಬಿಲಾಂಗ್ ಟು ಓಲ್ಡ್ ಪೇಜಿಯಂಟ್ ಆಫ್ ಮ್ಯಾನ್ ಅಂತ ಗಾಡ್ ಕ್ರಿಯೇಟೆಡ್ ದ ಸ್ಕೈ ಲೈಕ್ ಅ ಕಪ್ ಆಫ್ ಟು ಫಿಲ್ ದಿಸ್ ಕಪ್ ವಿತ್ ದ ವೈನ್ ಆಫ್ ಹ್ಯಾಪಿನೆಸ್ ಅಂಡ್ ಡಿಲೈಟ್ ಇದು ಸರಿಯಾಗಿದೆ in the last stanza the poet says God created us to laugh and make merry because ಅಂತ ಇದೆ merry because we are just guests ನಾವೆಲ್ಲ ಗೆಸ್ಟ್ಗಳು ಇದ್ದಂಗೆ ಇರ್ತೀವಿ ಫಾರ್ ಹೋಟೆಲ್ ಗೆಸ್ಟ್ ಎಷ್ಟು ದಿನ ಒಂದು ಹೋಟೆಲ್ ಇರ್ಬೋದು ಅಷ್ಟು ದಿನ ಇಲ್ಲಿ ಇರ್ತೀವಿ ಸೊ ಲಾಫ್ ಅಂಡ್ ಬಿ ಮೆರಿ ಟುಗೆದರ್ ಲೈಕ್ ಬ್ರದರ್ಸ್ ಅಕಿನ್ ಅಂತ ಇಲ್ಲಿ ಏನಿದೆ ಇಲ್ಲಿ ಲೈಕ್ ಬಂದಿರೋದ್ರಿಂದ ನಾವು ಹೇಳ್ಬೋದು ಸುಲಭವಾಗಿ ಸಿಮಿಲಿ ಅಂತ ನಾಟ್ ಅ ಪ್ರಾಬ್ಲಮ್ ಇದು ರೈಮ್ ಸ್ಕೀಮ್ ಇದೆ ಔಟ್ಪೋರ್ಡ್ ಲಾರ್ಡ್ ಅಕಿನ್ ಇನ್ ಸೊ AABB ದಿಸ್ ಇಸ್ ದ ಆನ್ಸರ್ ಹಾಗೇನೆ ಇಲ್ಲಿ ಸರಿಯಾದ ವರ್ಬ್ ಸಬ್ಜೆಕ್ಟ್ 1 ಮತ್ತೆ ಸಬ್ಜೆಕ್ಟ್ 2 ಇದೆ ಹಾಗಾಗಿ ಇಲ್ಲಿ ಪ್ಲೂರಲ್ ವರ್ಬ್ ಆರ್ ಬರುತ್ತೆ ಹಾಗೇನೆ ನೆಕ್ಸ್ಟ್ ಇಲ್ಲಿ ಪಾಸ್ಟ್ ಡಿಗ್ರಿ ಕೇಳಿದ್ದಾರೆ ಪಾಸ್ಟ್ ಡಿಗ್ರಿ 2 ಆಪ್ಷನ್ಸ್ ಇದೆ 2 ಆಪ್ಷನ್ಸ್ ಇಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಪಾಸ್ಟ್ ಟೆನ್ಸ್ ಬೇಕಿಲ್ಲ ಅವರೇ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕೊಟ್ಟಿರೋದ್ರಿಂದ ಆಪ್ಷನ್ ನಂಬರ್ 1 ಇಸ್ ದ ರೈಟ್ ಆನ್ಸರ್ ಹಾಗೇನೆ ಐ ವೆಂಟ್ ಫಾರ್ ಅ ವಾಕ್ ಆಗುತ್ತೆ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ರಿಪೋರ್ಟಿಂಗ್ ವರ್ಬ್ ಕೂಡ ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಪಾಸ್ಟ್ ಪರ್ಫೆಕ್ಟ್ ಗೆ ಚೇಂಜ್ ಆಗಬೇಕು ಪಾಸ್ಟ್ ಪರ್ಫೆಕ್ಟ್ ಚೇಂಜ್ ಆಗಿರೋದು ಯಾವುದು ವಾಣಿ ಸೆಡ್ ದಟ್ ಶಿ ಹ್ಯಾಡ್ ಗಾನ್ ಫಾರ್ ಅ ವಾಕ್ ಇದು ರೈಟ್ ಆನ್ಸರ್ ಹಾಗೆ 2 ಸೆಂಟೆನ್ಸ್ ಅನ್ನ ಕಂಬೈನ್ ಮಾಡಿ ಅಂದರೆ ಕಂಬೈನ್ ಬೆಟರ್ ಕಾಂಬಿನೇಷನ್ ಆಪ್ಷನ್ ನಂಬರ್ 3 ವಿ ಲಾಸ್ಟ್ ಅವರ್ ಲಗೇಜ್ ಆಸ್ ವೆಲ್ ಆಸ್ ಅವರ್ ಟಿಕೆಟ್
ಇದು ಕರೆಕ್ಟ್ ಆಗಿದೆ. ಐಡೆಂಟಿಫೈ ದ ಸೂಟಬಲ್ ವಾಯ್ಸ್ ಅಂತ ಹೇಳ್ತಾರೆ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇರುವಂತ ಏಕೈಕ ಆಪ್ಷನ್ ಪಿಕ್ಚರ್ ಕೂಡ ಸಿಂಗ್ಯುಲರ್ ಇದೆ. ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ING ಥರ್ಡ್ ಫಾರ್ಮ್ ಆಪ್ಷನ್ ನಂಬರ್ 1 ಸರಿಯಾದ ಆನ್ಸರ್. ಹಾಗೆ ಒಂದು ಸ್ಟೋರಿಯನ್ನು ನೆರೇಟ್ ಮಾಡೋದ್ರ ಮೂಲಕ ನಾವು ಇಂಟಿಗ್ರೇಟೆಡ್ ಸ್ಕಿಲ್ಸ್, ಸ್ಪೋಕನ್ ಸ್ಕಿಲ್ಸ್, ಲಿಸ್ನಿಂಗ್ ಸ್ಕಿಲ್ಸ್ ಇದನ್ನೆಲ್ಲಾನು ಕೂಡ ಮಕ್ಕಳಲ್ಲಿ ಡೆವಲಪ್ ಮಾಡ್ಬೋದು. ಇಂಟಿಗ್ರೇಟೆಡ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಏನಿದೆ ರೈಟ್ ಆನ್ಸರ್ ಇದೆ. ಹಾಗೆ ಮಗು ಕೋಡ್ ಮತ್ತೆ ಡಿಕೋಡ್ ಮಾಡೋದು ರೀಡಿಂಗ್ ಅಲ್ಲಿ ಇದೆಲ್ಲ ಮಾಡುತ್ತೆ. ಕೊಟ್ಟರೆ ವರ್ಡ್ ಅದನ್ನ ಡಿಕೋಡ್ ಮಾಡುತ್ತೆ. ಕೋಡ್ ಮತ್ತೆ ಡಿಕೋಡಿಂಗ್ ಎಲ್ಲ ನಡೆಯೋದು ರೀಡಿಂಗ್ ಅಲ್ಲಿ. ಹಾಗೆ ಒಬ್ರು ಟೀಚರ್ ಆನ್ಲೈನ್ ಆಫ್ಲೈನ್ ಟೀಚ್ ಮಾಡ್ತಾರೆ ಅಂದ್ರೆ ಹೈಬ್ರಿಡ್ ಲರ್ನಿಂಗ್ ಅನ್ನ ಮಗು ಮಾಡ್ಕೊಳ್ತಾ ಇದೆ. ಇದಕ್ಕೆ ನನಗೆ ಆಕ್ಟಿವ್ ವೊಕ್ಯಾಬ್ಯುಲರಿ ಅಂತಂದ್ರೆ ವಿ ಫ್ರೀಕ್ವೆಂಟ್ಲಿ ಯೂಸ್ ಮಾಡ್ತೀವಿ, ನಮಗೆ ನಾವು ರೆಕಗ್ನೈಸ್ ಮಾಡ್ತೀವಿ, ಹಾಗೆ ಅದನ್ನ ಯೂಸ್ ಮಾಡ್ತೀವಿ. ಪ್ಯಾಸಿವ್ ವೊಕ್ಯಾಬ್ಯುಲರಿ ಅಂದ್ರೆ ನಾವು ವಿ ನೋ ಬಟ್ ವಿ ಡೋಂಟ್ ಯೂಸ್ ಆಫನ್. ಆದ್ರೆ ಇದಕ್ಕೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಬರ್ಬೋದು, ಅದರ್ವೈಸ್ ಡೈರೆಕ್ಟ್ ವೊಕ್ಯಾಬ್ಯುಲರಿ ಅಂತ ಕೂಡ ಬರ್ಬೋದು. ಐ ಆಮ್ ನಾಟ್ ಶೂರ್ ಡೈರೆಕ್ಟ್ ವೊಕ್ಯಾಬ್ಯುಲರಿ ಇದರ ಅರ್ಥ ಇದಲ್ಲ. ಆಕ್ಟಿವ್ ವೊಕ್ಯಾಬ್ಯುಲರಿ ಅರ್ಥನೂ ಅಲ್ಲ, ಪ್ಯಾಸಿವ್ ವೊಕ್ಯಾಬ್ಯುಲರಿ ಅರ್ಥನೂ ಅಲ್ಲ, ಇನ್ಲ್ಯಾಂಡ್ ಅಂತೂ ಆಪ್ಷನೇ ಅಲ್ಲ. ಸೊ ಇದಕ್ಕೊಂದು ಗ್ರೇಸ್ ಮಾರ್ಕ್ಸ್ ಬರ್ಬೋದು. ಲೆಟ್ ಸಿ. ಮತ್ತೆ ಗ್ರೇಸ್ ಮಾರ್ಕ್ಸಿಗೋಸ್ಕರ ನಾಳೆ ಉಲ್ಟಾ ಆದಾಗ ನನಗೆ ಕೇಳ್ಬಿಡಿ. ಐ ಡೋಂಟ್ ಹ್ಯಾವ್ ಎನಿ ಯಾವುದು ಕೂಡ ನನ್ನಲ್ಲಿ ಪ್ರೂಫ್ ಇಲ್ಲ. ಇಂಪಾರ್ಟೆಂಟ್ ಆಬ್ಜೆಕ್ಟ್ ಆಫ್ ಟೀಚಿಂಗ್ ಪೊಯೆಟ್ರಿ. ಆಬ್ಜೆಕ್ಟ್ ಏನಿರುತ್ತೆ ಟೀಚಿಂಗ್ ಪೊಯೆಟ್ರಿದು ಅಪ್ರಿಸಿಯೇಷನ್ ಅಷ್ಟೇ. ಇಲ್ಲಿ ಸೈಕೋ ಫಿಸಿಕಲ್ ಪ್ರೋಸೆಸ್ ಇನ್ ವಿಚ್ ಲ್ಯಾಂಗ್ವೇಜ್ ಲರ್ನರ್ ರಿಸೀವ್ಸ್ ಮೆಸೇಜ್ ಈದರ್ ಥ್ರೂ ಲಿಸ್ನಿಂಗ್ ಅಂಡ್ ರೀಡಿಂಗ್. ಲಿಸ್ನಿಂಗ್ ಅಥವಾ ರೀಡಿಂಗ್ ಸ್ಕಿಲ್ ಮೂಲಕ ಮೆಸೇಜ್ ಅನ್ನ ರಿಸೀವ್ ಮಾಡೋದು ಇದಕ್ಕೇನಂತಾರೆ, ಇಟ್ ಈಸ್ ನೋನ್ ಆಸ್ ಅಪ್ರಿಸಿಯೇಷನ್ ಅಂತ ಕರೀತಾರೆ. ಹೋಮ್, ಹೌಸ್, ಹಟ್, ಟೆಂಟ್ ಇವೆಲ್ಲ ಕೂಡ ಹೋಮೋನಿಮ್ಸ್ ಇದೆ. ಓಕೆ, ಸಮಾನಾರ್ಥಕ ಪದಗಳು. DSCRT ಇದೇನಿದೆ ಇದೊಂದು ಆಕ್ರೋನಿಮ್ ಇದೆ. ಹಾಗೇನೆ ಸ್ಟೇಜ್, ಓಕೆ, ಇದನ್ನ ಪ್ರೀ ಟೀಚಿಂಗ್ ಅಲ್ಲಿ ಟೀಚರ್ ಏನ್ ಮಾಡ್ತಾರೆ, ಅನ್ಫೆಮಿಲಿಯರ್ ವೊಕ್ಯಾಬ್ಯುಲರಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಸ್ಟ್ರಕ್ಚರ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ಟೈಟಲ್ ಆಫ್ ದ ಟಾಪಿಕ್ ಹೇಳ್ತಾರೆ, ಇಲ್ಲಿ ಇಂಟ್ರೊಡ್ಯೂಸಸ್ ಅಂತ. ಇದನ್ನೆಲ್ಲ ಪ್ರೀ ಟೀಚಿಂಗ್ ಆಕ್ಟಿವಿಟಿ ಅಂತ ಕರೀತಾರೆ. ಟೆಸ್ಟ್ ಯೂಸ್ಡ್ ಫಾರ್ ಟೆಸ್ಟಿಂಗ್ ದ ಓವರ್ ಆಲ್ ಎಬಿಲಿಟಿ. ನೋಡಿ, ಲ್ಯಾಂಗ್ವೇಜ್ ಅಲ್ಲಿ ಅವರ ಎಬಿಲಿಟಿನ ಟೆಸ್ಟ್ ಮಾಡೋದಕ್ಕೆ ಬರೋದು ಪ್ರೊಫಿಷಿಯನ್ಸಿ ಟೆಸ್ಟ್. ಓಕೆ, ನೋಡಿ ಇಷ್ಟು 30 ಕ್ವಶನ್ಸ್ಗೆ ನಾನು ಉತ್ತರ ಹೇಳಿದ್ದೀನಿ. ಇಲ್ಲಿ ಕ್ವಶನ್ ನಂಬರ್ 24 ಪ್ರಾಬಲಿ ಗ್ರೇಸ್ ಮಾರ್ಕ್ಸ್ ಸಿಗ್ಬೋದು ಅವ್ರು ಕೊಟ್ರೆ. ಆ ನಂತರ ಕೊಡದೇ ಇದ್ರೆ ಯು ಕಾಂಟ್ ಹೆಲ್ಪ್ ಇಟ್, ಅವ್ರು ಕೊಟ್ಟಿದ್ದನ್ನು ತಗೋಬೇಕು. ಹಾಗಾಗಿ ಅಲ್ಲೆಲ್ಲ ಸಮಸ್ಯೆ ಇಲ್ಲ. ಅದರ್ ದನ್ ದಿಸ್, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲಾ ಕ್ವಶನ್ಸ್ ಈಸಿ ಆಗಿದೆ. ಹಾಗೇನೆ ನೀವು ತರಗತಿನ ಅಟೆಂಡ್ ಮಾಡಿದ್ರೆ, ನಮ್ಮ ತರಗತಿಗಳು ನೋಡಿದ್ರೆ ಹೇಗನ್ನಿಸ್ತು, ಹಾಗೆ ತರಗತಿಗಳು ನಿಮ್ಗೆ ಎಷ್ಟು ಉಪಯುಕ್ತ ಆಯ್ತು ಅಂತ ಹೇಳಿ, ಹಾಗೆ ನೀವು ಎಷ್ಟು ಮಾರ್ಕ್ಸ್ ಅನ್ನು ತೆಗೆದುಕೊಂಡಿದ್ದೀರಿ ಅಂತ ಒಂದು ಕಾಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.